ಕೆಲವು ಕಡೆ ಮೈಲ್ಡ್ ಇಲ್ಲದ್ರೆ ಸ್ಮಾರ್ಟ್ ಹೈಬ್ರಿಡ್ ಅಂತ ನೋಡಿರ್ತೀವಿ. ಎಲ್ಲ ಸ್ಪೀಡ್ ಕ್ರಾಸ್ ಆದಾಗ ಇನ್ನೂ ಸ್ವಲ್ಪ ಪವರ್ ಬೇಕು ಅಂತ ಆದಾಗ ಇಂಜಿನಿಗೆ ಕನ್ವರ್ಟ್ ಆಗ್ತದೆ, ಇಂಜಿನಲ್ಲಿ ವರ್ಕ್ ಆಗುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನೋಡ್ತೀವಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾನು ಕ್ವಿಕ್ ಆಗಿ ಎರಡು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಲ್ಲ ಕಡೆ ನೋಡಿರ್ತೀರಿ ಮೈಲ್ಡ್ ಹೈಬ್ರಿಡ್ ಮತ್ತು ಸ್ಟ್ರಾಂಗ್ ಹೈಬ್ರಿಡ್ ಅಂತ, ಇಲ್ಲ ಕೆಲವು ಕಡೆ ಮೈಲ್ಡ್ ಇಲ್ಲದ್ರೆ ಸ್ಮಾರ್ಟ್ ಹೈಬ್ರಿಡ್ ಅಂತ ನೋಡಿರ್ತೀವಿ. ಎಲ್ಲ ಕಡೆ ಈಗ ಎಲ್ಲಿ ನೋಡಿದ್ರೆ ಹೈಬ್ರಿಡ್ ಕಾರ್ಸ್. ಸೊ ಈ ಹೈಬ್ರಿಡ್ ಕಾರ್ಸ್ ಅಂದರೆ ಎಂತ, ರಿಯಲ್ ಆಗಿ ಏನು ಆಗ್ತುಂಟು, ಒಳಗಡೆಯಿಂದ ಯಾವ ಥರ ಟೆಕ್ನಾಲಜಿದು ವರ್ಕ್ ಆಗೋದು ಅಂತ ನಾನು ನಿಮಗೆ ಕ್ಲೀನಾಗಿ ನೀಟಾಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಮೈಲ್ಡ್ ಹೈಬ್ರಿಡ್ ಮತ್ತು ಸ್ಮಾರ್ಟ್ ಹೈಬ್ರಿಡ್ ಅದೆರಡು ಒಂದೇ. ಮಾರುತಿ ಸುಜುಕಿ ಅವರು ಅದನ್ನು ಸ್ಮಾರ್ಟ್ ಹೈಬ್ರಿಡ್ ಅಂತ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಸೊ ಸ್ಮಾರ್ಟ್ ಹೈಬ್ರಿಡಲ್ಲಿ ಏನಾಗ್ತದೆ ಅಂತ ಏನಿಲ್ಲ, ನಿಮಗೆ ಇಂಜಿನೊಟ್ಟಿಗೆ ಇನ್ನೊಂದು ಚಿಕ್ಕದು ಎಲೆಕ್ಟ್ರಿಕ್ ಮೋಟ್ರ್ ಇರುತ್ತೆ. ಸೊ ಆ್ಯಂಡ್ ಬ್ಯಾಟ್ರೀಸ್ ಇರುತ್ತೆ. ಅದೊಂದು ಚಿಕ್ಕ ಮಿನಿಮಲ್ ಅಮೌಂಟಲ್ಲಿ ಚಿಕ್ಕದೊಂದು ಮೋಟ್ರ್ ಇರುತ್ತೆ. ಸೊ ಇದೇನು ಮಾಡ್ತಂದ್ರೆ ನಿಮ್ಗೆ ಇನಿಷಿಯಲಿ ಕೀ ಸ್ಟಾರ್ಟ್ ಆಗಬೇಕಾದ್ರೆ ಮತ್ತು ಜಸ್ಟ್ ಫಸ್ಟ್ ಗೇರಲ್ಲಿ ಜಸ್ಟ್ ಮೂವ್ ಆಗಬೇಕಾದ್ರೆ ಸ್ವಲ್ಪ ಇಂಜಿನಿಗೆ ಸಪೋರ್ಟ್ ಕೊಡ್ತದೆ, ಎಲೆಕ್ಟ್ರಿಕ್ ಪವರ್ ಕೊಡ್ತದೆ. ಸೊ ಇಂಜಿನ್ ಮತ್ತು ಎಲೆಕ್ಟ್ರಿಕ್ಕಿಂದ ಒಟ್ಟಿಗೆ ಮೂವ್ ಆಗ್ತದೆ. ಸೊ ಹಾಗಾಗಿ ಏನಾಗ್ತದೆ, ನಿಮಗೆ ಅಲ್ಲಿ ಪೆಟ್ರೋಲ್ ಸ್ವಲ್ಪ ಸೇವ್ ಆಗ್ತದೆ, ಮೈಲೇಜ್ ಇಂಪ್ರೂವ್ ಆಗ್ತದೆ. ಅದು ಮಿನಿಮಲ್ ಅಂದರೆ ಮಿನಿಮಲ್, ಅದಕ್ಕೆ ಅವರನ್ನು ಸ್ಮಾರ್ಟ್ ಹೈಬ್ರಿಡ್ ಅಂತ ಹೇಳ್ತಾರೆ, ಮೈಲ್ಡ್ ಹೈಬ್ರಿಡ್ ಅಂತ. 1 ಕಿಲೋಮೀಟ್ರು ಏನೋ ಮೈಲೇಜ್ ಇನ್ಕ್ರೀಸ್ ಆಗ್ಬೋದು ಅಷ್ಟೇ, 1 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಅಷ್ಟೇ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಆ ಥರ ಎಲ್ಲ ಆಗೋದು. ಸೊ ಅದಕ್ಕೆ ಕರೆಂಟ್ ಎಲ್ಲಿಂದ ಅಂತ ಹೇಳಿದರೆ, ನೀವು ಬ್ರೇಕ್ ಪೆಡಲ್ ಪ್ರೆಸ್ ಮಾಡಬೇಕಾರೆಲ್ಲ ಕರೆಂಟ್ ರೀಜನ್ರೇಟ್ ಆಗ್ತದೆ. ನೀವು ಬ್ರೇಕ್ ಹಾಕ್ತಾ ಇರ್ತೀರಲ್ಲ, ಅದೇ ಪವರ್, ಕೈನೆಟಿಕ್ ಪವರು ನಿಮಗೆ ಕನ್ವರ್ಟ್ ಆಗಿ ರೀಜನ್ರೇಟ್ ಆಗ್ತದೆ ಎಲೆಕ್ಟ್ರಿಸಿಟಿ. ಸೊ ಅದು ಸ್ಮಾರ್ಟ್ ಹೈಬ್ರಿಡ್ ಆರ್ ಇಲ್ಲ ಅದನ್ನು ಮೈಲ್ಡ್ ಹೈಬ್ರಿಡ್ ಅಂತ ಕರೀತಾರೆ ಅಷ್ಟೇ. ಅದರಲ್ಲಿ ಅಷ್ಟೇ ಟೆಕ್ನಾಲಜಿ, ಬೇರೆ ಏನಿಲ್ಲ. ಒಂದು ಚಿಕ್ಕ ಮೋಟ್ರು, ಇದರೊಟ್ಟಿಗೆ ಇಂಜಿನ್ ಸಪೋರ್ಟು ಸ್ಟಾರ್ಟಿಂಗಲ್ಲಿ, ಮತ್ತು ಒಮ್ಮೆ ನೀವು ಎಕ್ಸ್ಲೇಟ್ ಕೊಡಬೇಕಾದ್ರೆ ಸ್ವಲ್ಪ ಎಲೆಕ್ಟ್ರಿಸಿಟಿ ಸಪೋರ್ಟ್. ಸೊ ನೆಕ್ಸ್ಟ್ ಸ್ಟ್ರಾಂಗ್ ಹೈಬ್ರಿಡ್ ಏನು ಅಂತ ಹೇಳಿದರೆ, ಒಂದು ದೊಡ್ಡದು ಮೋಟ್ರು, ಅದಕ್ಕೆ ಬ್ಯಾಟ್ರಿ ಆ್ಯಂಡ್ ಅಗೇನ್ ಇನ್ನೊಂದು ಇಂಜಿನ್ ಇರುತ್ತೆ ನಾರ್ಮಲ್ ಆಗಿ. ಇದಾಗ ಹೊಸತು ಬಂದ ವಿಕ್ಟರಸ್ ಆ ಥರ ಎಲ್ಲ ಕಾರ್ಗಳೆಲ್ಲ ನೋಡ್ಬೋದು. ಈಗ ಇನೋವಾದಲ್ಲೆಲ್ಲ ಸ್ಟ್ರಾಂಗ್ ಹೈಬ್ರಿಡ್, ಇನೋವಾ ನೀವು ನೋಡಿದರೆ ಅದು ಸ್ಟ್ರಾಂಗ್ ಹೈಬ್ರಿಡ್. ಮೈಲ್ಡ್ ಹೈಬ್ರಿಡ್ ಯಾವುದ್ರಲ್ಲಿ ಅಂತ ಹೇಳಿದರೆ, ಈ ಫ್ರಾಂಕ್ಸ್ ಎಲ್ಲ ಬರ್ತದೆ ಚಿಕ್ಕ ಚಿಕ್ಕ ಕಾರ್, ಅದರಲ್ಲೆಲ್ಲ ಮೈಲ್ಡ್ ಹೈಬ್ರಿಡ್. ಸೊ ಇನೋವಾದಲ್ಲಿ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದರೆ, ಈಗ ನಿಮಗೆ ಒಂದು 40-30 ಸ್ಪೀಡ್ ತನಕೆಲ್ಲ ಹೊಸ ಸ್ಟ್ರಾಂಗ್ ಹೈಬ್ರಿಡಲ್ಲಿ ಏನಂತಂದರೆ ಎಲೆಕ್ಟ್ರಿಕಲ್ ವರ್ಕ್ ಆಗ್ತದೆ. ಅಂದರೆ ನಿಮಗೆ ಮೇಯ್ನಾಗಿ ನಿಮಗೆ ಮೈಲೇಜ್ ಡ್ರಾಪ್ ಆಗೋದೇ ನಿಮಗೆ ಇನಿಷಿಯಲಲ್ಲಿ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ, ಟ್ರಾಫಿಕಲ್ಲೆಲ್ಲ ನೀವು ಫಸ್ಟ್ ಸೆಕೆಂಡ್ ಗೇರಲ್ಲೇ ಇರ್ತೀರಿ. ಸೊ ಅದರಲ್ಲೇ ಮೇನ್ ಡ್ರಾಪ್. ಸೊ ಏನು ಮಾಡಿದ್ದಾರೆ, ಆ ಟೈಮಲ್ಲಿ ನಿಮಗೆ ಎಲೆಕ್ಟ್ರಿಕಲಲ್ಲಿ ವರ್ಕ್ ಆಗ್ತದೆ, ಎಲೆಕ್ಟ್ರಿಕ್ ಮೋಟ್ರಲ್ಲಿ ಎಲೆಕ್ಟ್ರಿಕ್ ಮೋಟ್ರ್ ಮೂವ್ ಆಗ್ತದೆ. ಒಮ್ಮೆ ನೀವು 30 ಸ್ಪೀಡ್ 40 ಸ್ಪೀಡ್ ಕ್ರಾಸ್ ಆದಾಗ ಇನ್ನೂ ಸ್ವಲ್ಪ ಪವರ್ ಬೇಕು ಅಂತ ಆದಾಗ ಇಂಜಿನಿಗೆ ಕನ್ವರ್ಟ್ ಆಗ್ತದೆ, ಇಂಜಿನಲ್ಲಿ ವರ್ಕ್ ಆಗಲಿಕ್ಕೆ ಶುರು ಆಗ್ತದೆ. ಗೊತ್ತಾಯ್ತಾ? ಅದು ಆಟೋ ಶಿಫ್ಟ್ ಆಗ್ತದೆ. ಅದೇನು ನಮಗೆ ಗೊತ್ತೇ ಆಗೋದಿಲ್ಲ, ನಮಗೆ ಅದು ಯಾವಾಗ ಆನ್ ಆಗ್ತದೆ ಯಾವತ್ತು ಆಫ್ ಆಗ್ತದೆ ಅಂತ. ಸೊ ಹಾಗಾಗಿ ನಿಮಗೆ ಮೈಲೇಜ್ ಡ್ರಾಸ್ಟಿಕಲಿ ಇಂಪ್ರೂವ್ ಆಗ್ತದೆ. ಸೊ ನೀವೆಲ್ಲ ನೋಡಿರ್ಬೋದು, ದೊಡ್ಡ ದೊಡ್ಡ ಕಾರ್ಗಳೆಲ್ಲ 18 ಮೈಲೇಜ್ ಕೊಡದೆ, 15 ಮೈಲೇಜ್ ಕೊಡದೆ ದೊಡ್ಡದು. ಬಟ್ ಈ ಸ್ಟ್ರಾಂಗ್ ಹೈಬ್ರಿಡ್ ಬಂದದ್ರಿಂದ 23, 22, 25 ಎಲ್ಲ ಕೊಡಲಿಕ್ಕೆ ಶುರು ಮಾಡ್ತದೆ ಮೈಲೇಜ್. ಸೊ ಹಾಗೆ ಮೇನ್ ಖರ್ಚಾಗೋದಿಲ್ಲ ಫಸ್ಟ್ ಗೇರ್ ನಿಮಗೆ ಎಲೆಕ್ಟ್ರಿಕಲಲ್ಲಿ ವರ್ಕ್ ಆಗ್ತದೆ, ಎಲೆಕ್ಟ್ರಿಕ್ ಮೋಟ್ರು. ಸೊ ಇದಕ್ಕೆ ಚಾರ್ಜ್ ಇಡಬೇಕು ಅಂತೇನಿಲ್ಲ, ಅದೇ ಇಂಜಿನಲ್ಲಿ ರನ್ ಆಗಬೇಕು ಆಟೋಮೆಟಿಕ್ ಆಗಿ. ಅದರಿಂದ ಚಾರ್ಜ್ ಆಗಿ ವಾಪಸ್ ನಿಮಗೆ ಚಾರ್ಜ್ ಆಗ್ತಾ ಇರ್ತದೆ, ವಾಪಸ್ ಮೋಟ್ರಿಂದ ಕನೆಕ್ಟ್ ಕೊಟ್ಟು ಡೈನಮೋದಿಂದ ಚಾರ್ಜ್ ಆಗಿ ವಾಪಸ್ ಇದೆ ಇಂಜಿನಲ್ಲಿ ವರ್ಕ್ ಆಗಬೇಕಾದ್ರೆ ಚಾರ್ಜ್ ಆಗ್ತದೆ, ಇಲ್ಲ ಫಸ್ಟ್ ಸೆಕೆಂಡ್. ಸೊ ಇಷ್ಟೇ. ಇದು ಬಿಟ್ಟು ಇನ್ನೊಂದಿದೆ ಪ್ಲಗಿನ್ ಹೈಬ್ರಿಡ್ ಅಂತ. ಅದೊಂದು ಸ್ವಲ್ಪ ದೊಡ್ಡ ಸಿಸ್ಟಮ್, ದೊಡ್ಡ ಕಾರ್ಗಳೆಲ್ಲ ಬರ್ತದೆ. ಈ ಇನೋವಾ BMW ಎಲ್ಲ ಆಗ್ಬೋದು, ಅದರದೆಲ್ಲ ಮೈಲೇಜ್ ನಿಮಗೆ ಡ್ರಾಸ್ಟಿಕಲಿ ಇಂಪ್ರೂವ್ ಆಗ್ತದೆ. ಒಂದು 40 kmph ಆ ಥರ ಎಲ್ಲ ಹೋಗ್ತದೆ, 40-50 kmph ಸಹ ಹೋಗ್ತದೆ. ಸೊ ಅದರಲ್ಲಿ ಏನು ಅಂತ ಹೇಳಿದ್ರೆ, ದೊಡ್ಡದು ಬ್ಯಾಟ್ರಿ, ನಾರ್ಮಲ್ ಕಾರ್ ಥರ ದೊಡ್ಡದು ಬ್ಯಾಟ್ರಿ, ದೊಡ್ಡದು ಮೋಟ್ರು, ದೊಡ್ಡದು ಇಂಜಿನ್. ಸೊ ಇದಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ, ಅದಕ್ಕೆ ಚಾರ್ಜಿಂಗ್ ಸಪ್ರೇಟ್ ಹೊರಗಿಂದ ಕೊಡಬೇಕಾಗ್ತದೆ ಆ ಕಾರ್ಗಳಿಗೆ. ನಾರ್ಮಲ್ ಎಲೆಕ್ಟ್ರಿಕ್ ಕಾರ್ ಚಾರ್ಜ್ ಮಾಡಿರ್ತಾರ, ಅದನ್ನು ಸಹ ಚಾರ್ಜ್ ಮಾಡಬೇಕು. ಅದು ಸಹ ಹಾಗೆಯೇ ಒಂದು ಲೆವೆಲ್ ತನಕ ಎಲೆಕ್ಟ್ರಿಕಲ್ಲಲ್ಲಿ ಹೋಗ್ತಾನೆ ಇರ್ತದೆ ಬೇಕಾದಷ್ಟು. ಅಗೇನ್ ಮತ್ತೆ ವಾಪಸ್ ಇಂಜಿನಿಗೆ ಶಿಫ್ಟ್ ಆಗ್ತದೆ ಬೇಕು ಅಂತಾದಾಗ, ಪವರ್ ಬೇಕು ಅಂತಾದಾಗ, ಇಲ್ಲದ್ರೆ ಯಾವ ಬ್ಯಾಟ್ರಿಯಲ್ಲಿ ಚಾರ್ಜ್ ಖಾಲಿ ಆಗ್ತದೆ ಅಂತ ಆಗಬೇಕಾದ್ರೆ ಆ ಥರ ಶಿಫ್ಟ್ ಆಗ್ತದೆ. ಸೊ ಅಷ್ಟೇ ಪ್ಲಗಿನ್ ಹೈಬ್ರಿಡ್. ಅದು ಸಿಂಪಲ್ ಆಗಿ ಇನ್ನೊಂದು ಎಕ್ಸ್ಟ್ರಾ ನಾನು ಹೇಳಿಕೊಟ್ಟ, ಬಟ್ ಅದು ಈಗ ಜಾಸ್ತಿ ಯೂಸ್ ಆಗ್ತಿಲ್ಲ. ಅದು ದೊಡ್ಡ ಕಾರ್ಗಳಲ್ಲಿ ಮಾತ್ರ. ನಮಗೆ ಬೇಕಾದ ಸ್ಟ್ರಾಂಗ್ ಹೈಬ್ರಿಡ್ ಮಾತ್ರ ಈಗ ಹೋಗುತ್ತೆ. ಬಟ್ ಇದರಲ್ಲಿ ಏನು ಅಂತ ಹೇಳಿದ್ರೆ, ಇದು ಒಳ್ಳೇದಾ ಅಥವಾ ಪ್ರೈಸ್ ಹೇಗಿಂತ, ಬಟ್ ಯೂಶ್ವಲಿ ಸ್ಟ್ರಾಂಗ್ ಹೈಬ್ರಿಡ್ಗಳಿಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಕಾರ್ಗಳಿಗೆ, ಸ್ಟ್ರಾಂಗ್ ಹೈಬ್ರಿಡ್ ಕಾರ್ಸ್ಗಳಿಗೆ. ನಾರ್ಮಲ್ ಪ್ರೈಸಲ್ಲಿ ಇಲ್ಲ. ನಾರ್ಮಲ್ ಕಾರ್ಗಳಿಗಿಂತ ಒಂದು 2-3 ಲಕ್ಷ ಜಾಸ್ತಿ ಇದೆ, 3-4-5 ಲಕ್ಷ ಸಹ ಜಾಸ್ತಿ ಹೋಗ್ತದೆ. ಟಾಪ್ ಎಂಡ್ ಮಾಡೆಲ್ಗಳಲ್ಲೆಲ್ಲ ಮಾತ್ರ ಬರ್ತದೆ. ಯಾವುದೇ ಮಾರುತಿ ಸುಜುಕಿ ಬೇಕಿರೋ ನೋಡಿ, ಇನೋವಾ, ಇದು ನಮ್ಮದು ಟೊಯೋಟಾ ಮಾಡೆಲ್ಗಳಲ್ಲೆಲ್ಲ ನೋಡಿ, ಎಲ್ಲ ಟಾಪ್ ಎಂಡ್ಗಳಲ್ಲಿ ಮಾತ್ರ ಅದಿರೋದು. ಸೊ ಇಷ್ಟು ಈ ಸ್ಮಾರ್ಟ್ ಹೈಬ್ರಿಡ್ ಮತ್ತು ಸ್ಟ್ರಾಂಗ್ ಹೈಬ್ರಿಡ್ ಇದು ಡಿಫ್ರೆನ್ಸ್ ಅಷ್ಟೇ, ಬೇರೆ ಏನಿಲ್ಲ ದೊಡ್ಡದು ಡಿಫ್ರೆನ್ಸ್. ಸೊ ನಿಮಗೆ ವಿಡಿಯೋ ಲೈಕ್ ಆಗಲಿ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ಇನ್ನೊಮ್ಮೆ ಈ ಥರದ ಹೊಸ ಕಂಟೆಂಟ್ ನಿಮಗೆ ಹಾಕ್ತಾ ಹೋಗ್ತೇನೆ. ಓಕೆ, ಬೈ.